ಹಾಯ್ ಎಲ್ಲರಿಗೂ. ನಾನಿರೋದು ಪ್ರಾಗಲ್ಲಿ. ನಾನಿಲ್ಲಿ ಬಂದು ಒಂದು 2 ಇಯರ್ಸ್ ಆಯಿತು. ಇವಾಗ ಫುಲ್ ವಿಂಟರ್ ನಡೀತಾ ಇದೆ. ಲಾಸ್ಟ್ 1 ವೀಕಿಂದ ಎಲ್ಲ ಕಂಟ್ರಿಯಲ್ಲೂ ಜರ್ಮನಿ ಆಯಿತು, ಆಸ್ಟ್ರಿಯಾ ಆಯಿತು, ಎಲ್ಲ ಕಡೆ ತುಂಬ ಸ್ನೋ ಆಗ್ತಿದೆ. ಸೊ ಇಲ್ಲಿ 2 ಡೇಸಿಂದ ತುಂಬಾ ಸ್ನೋ ಆಗಿದೆ ಇಲ್ಲಿ ಪ್ರಾಗಲ್ಲಿ. ನೋಡೋಕೆ ಬ್ಯೂಟಿಫುಲ್ ಆಗಿರುತ್ತೆ ಸ್ನೋ ಬಂದಾಗ. ಸೊ ಅದಕ್ಕೆ ಇವತ್ತು ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ತಾ ಇದ್ದೀನಿ. ಹಂಗೆ ಸಿಟಿ ಸೆಂಟರಲ್ಲಿ ಇಂಪಾರ್ಟೆಂಟ್ ಸ್ಪಾಟ್ಸ್ನ ಕವರ್ ನೋಡಿಕೊಂಡು ಹಂಗೆ ಶೂಟ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ಕಂಟಿನ್ಯೂ ಮಾಡಿ. ಹೆಂಗಿರುತ್ತೆ ಇಲ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸು ಸ್ನೋ ಬಂದಾಗ. ಇವಾಗ ನಾನಿರೋದು ನಮ್ಮ ಬಾಲ್ಕನಿಯಲ್ಲಿ. ನೋಡಿ ಬಾಲ್ಕನಿ ಇದು ಫ್ಲವರ್ಸ್ ಎಲ್ಲ ಹಾಕಿದ್ವಿ ಪಾಟ್ಸು, ಅದರಲ್ಲೆಲ್ಲ ಹೆಂಗಾಗಿದೆ ನೋಡಿ. ಬಾಲ್ಕನಿಯಲ್ಲೇ ಫುಲ್ ಸ್ನೋ. ಇನ್ನು ಸ್ನೋ ಆಗ್ತಾನೇ ಇದೆ ಸ್ಲೈಟಾಗಿ. ಸ್ನೋ ಇನ್ನೂ ನಿಂತಿಲ್ಲ ನೋಡಿ. ಡೋರ್ ಓಪನ್ ಮಾಡಿದ ತಕ್ಷಣ ಫುಲ್ ಸ್ಕಿಡ್ ಆಗುತ್ತೆ ಎಲ್ಲ ಕಡೆ. ಯಾವಾಗಲೂ ವಿಂಟರ್ ಶೂ ಮಾತ್ರ ಕಂಪಲ್ಸರಿ ಇರಲೇಬೇಕು, ಇಲ್ಲ ಅಂದರೆ ನಡೆಯೋಕ್ಕೆ ಕಷ್ಟ. ಆಮೇಲೆ ಚಳಿನೂ ತುಂಬ ಆಗಿಬಿಡುತ್ತೆ ನೋಡಿ. ಯಾವ ರೀತಿ ಹೊರಗಡೆ ಬಂದ ತಕ್ಷಣವೇ ನೋಡಿ ಹೆಂಗಾಗಿದೆ. ಆಲ್ಮೋಸ್ಟ್ 1 ಫೀಟ್ ಮೇಲ್ಗಡೆ ಬಿದ್ದಿದೆ. ನಮ್ಮ ಕಾಲೆಲ್ಲ ಮುಳುಗೋಗುತ್ತೆ ಅನ್ಕೊತೀನಿ. ಯಾವಾಗ ಸ್ನೋ ಆದರೂ ಮನೆ ಮುಂದೆ ಈ ಥರ ಫುಟ್ಪಾತ್ ಇರುತ್ತೆ ಅಲ್ಲ, ನಮ್ಮದು ಮನೆ ಮುಂದೆ ಪೆಡಿಸ್ಟ್ರಿಯನ್ಸು, ಅಲ್ಲೆಲ್ಲ ಈ ಥರ ನೀಟಾಗಿ ಕ್ಲೀನ್ ಮಾಡ್ತಾ ಇರ್ತಾರೆ ಸ್ನೋಯಿಂದ. ಸೂಪರ್ ಅಲ್ಲ? ಈ ಥರ ಚಿಕ್ಕದೆಲ್ಲ ಗೌರ್ಮೆಂಟ್ ಸೂಪರಾಗಿ ಮಾಡ್ತಾರೆ, ಅದೇ ಒಂದು ಇಷ್ಟ. ನಾನು ದಿನ ನಡ್ಕೊಂಡು ಹೋಗೋ ಪಾತ್ ನೋಡಿ ಫುಲ್ಲು ಸ್ನೋನೇ. ಒಂದು ಕಾರ್ ಪಾರ್ಕಿಂಗಲ್ಲಿ ಕಾರೆಲ್ಲ ಹೆಂಗಾಗಿದೆ. ಇವ್ರು ಮತ್ತೆ ಎಲ್ಲಾದರೂ ಹೋಗ್ಬೇಕಂದ್ರೆ ಫುಲ್ ಕಾರೆಲ್ಲ ಕ್ಲೀನ್ ಮಾಡಿ, ಒಂದು ಸ್ವಲ್ಪ ಸ್ನೋ ಇರಬಾರ್ದಂತ, ಹಂಗೆ ಹೋದ್ರೂ ಫೈನ್ ಇದೆ. ಸೊ ಕಂಪಲ್ಸರಿ ಎಲ್ಲ ಕ್ಲೀನ್ ಮಾಡೇ ಹೋಗಬೇಕು. ಅದು ನಮ್ಮ ಮನೆ, ಅಲ್ಲಿಂದ ಬಂದಿರೋದು. ಇವಾಗ ನಿಮ್ಗೆ ಗೊತ್ತಿದ್ದೇನೋ ಇಲ್ವೋ, ಪ್ರಾಗು ಒಂದು ಫೇಮಸ್ ಟೂರಿಸ್ಟ್ ಸಿಟಿ ಇನ್ ಯುರೋಪ್. ಸೊ ಅದಕ್ಕೋಸ್ಕರ ಎಲ್ಲರೂ ತುಂಬ ಜನ ಟ್ರಾವೆಲ್ ಮಾಡ್ತಾರೆ ಇಲ್ಲಿ. ಸೊ ಆ ಸ್ಪಾಟ್ಗೆ ಹೋಗಿ ನೋಡೋಣ ಇವತ್ತು ಅಂತ. ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲೆಲ್ಲ. ಸೊ ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಸಿಟಿ ಸೆಂಟ್ರಿಗೆ ಹೋಗೋಣ. ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ರೋಡ್ ಮಾತ್ರ ಕ್ಲಿಯರಾಗಿ ಮಾಡಿರ್ತಾರೆ, ಯಾಕಂದರೆ ಇಲ್ಲಿ ಗೌರ್ಮೆಂಟಿಂದ ಅದೇನೋ ಕ್ಲೀನ್ ಮಾಡ್ತಾ ಇರ್ತಾರೆ ಸ್ನೋ ಎಲ್ಲ, ಹಾಟ್ ವಾಟರ್ ಎಲ್ಲ ಹಾಕಿ. ಇಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಚೆನ್ನಾಗೇ ಇದೆ. 3 ಲೈನ್ಸ್ ಇದೆ ಇಲ್ಲಿ, A B C ಅಂತ. ನೀವು ಎಷ್ಟೇ ದೂರ ಹೋಗ್ಬೇಕಂದ್ರೂ ಒಂದು 30 to 40 ಮಿನಿಟ್ಸ್ ಮ್ಯಾಕ್ಸಿಮಮ್ ಅಲ್ಲಿ ರೀಚ್ ಆಗ್ಬೋದು. ಹತ್ತಿರ ಇದ್ದರೆ ಒಂದು 10-15 ಮಿನಿಟ್ಸಲ್ಲೇ ರೀಚ್ ಆಗೋದು. ಅದೊಂದು ಸೂಪರಾಗಿದೆ. ನನ್ನ ಹತ್ರ ಇಯರ್ಲಿ ಪಾಸ್ ಇದೆ ಅಲ್ಲ, ಸೊ ಟಿಕೆಟ್ ಏನು ತೊಗೊಳೋದೇ ಬೇಕಿಲ್ಲ, ಎಲ್ಲಾದರೂ ಯೂಸ್ ಮಾಡ್ಬೋದು. 1 ಇಯರ್ ಪಾಸು. ಮೆಟ್ರೋ, ಟ್ರ್ಯಾಮ್, ಬಸ್ ಫುಲ್ ಸ್ಲಿಪ್ಪರ್ ಇದೆ. ಎಲ್ಲೆಲ್ಲಿ ಸ್ನೋ ಕರಗಿರುತ್ತಲ್ಲ ಅಲ್ಲಿ ಅಂತೂ ಬೆರ್ರಿ ಸ್ಲಿಪ್ಪರ್ ಇರುತ್ತೆ. ಇದು ಟೂರಿಸ್ಟ್ಗೆ, ಇದು ಈ ಫುಲ್ ಸಿಟಿ ಟೂರ್ ಮಾಡಿಸ್ತಾರೆ ಇದರಲ್ಲಿ ಹೋದರೆ. ನನ್ನ ಹಿಂದ್ಗಡೆ ಇದೆಯಲ್ಲ ಇದಕ್ಕೆ ಪೌಡರ್ ಟವರ್ ಅಂತಾರೆ. ಪೌಡರ್ ಯಾಕಪ್ಪ ಅಂತಂದರೆ ಇದರಲ್ಲಿ ಗನ್ ಪೌಡರ್ ಸ್ಟೋರ್ ಮಾಡ್ತಿದ್ರಂತೆ ಹಳೆಯ ಕಾಲದಲ್ಲಿ. ಇದು ಎಸ್ಟಾಬ್ಲಿಷ್ ಮಾಡಿದ್ದು 15th ಸೆಂಚುರಿ. ChatGPT ನೋಡಿದೆ ಇವಾಗ. ಸೊ ಇದು ಬಂದ್ಬಿಟ್ಟು ಒಂಥರ ಗೇಟ್ ಇದ್ದಂಗೆ ಓಲ್ಡ್ ಟೌನ್ಗೆ. ಪ್ರಾಗ್ ಎದಕ್ಕೆ ಫೇಮಸ್ ಅಂದರೆ ಇಲ್ಲಿ ಈ ಸಿಟಿ ಸ್ವಲ್ಪ ಓಲ್ಡ್ ಆರ್ಕಿಟೆಕ್ಚರ್ ಇನ್ನೂ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಸ್ವಲ್ಪ ನೋಡೋಕ್ಕೆ ಸೂಪರಾಗಿರುತ್ತೆ ಅಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಸೊ ಆ ಓಲ್ಡ್ ಟೌನ್ಗೆ ಹೋಗೋಕ್ಕೆ ಇದು ಎಂಟ್ರಿ ಗೇಟ್ ಇದ್ದಂಗೆ, ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಚಾರ್ಲ್ಸ್ ಬ್ರಿಡ್ಜಿಗೆ ಹೋಗ್ಬೋದು, ಅದನ್ನು ಸೂಪರಾಗಿರುತ್ತೆ. ಅದು ಎಲ್ಲರಿಗಿಂತ ಫೇಮಸ್ಸು ಪ್ರಾಗಲ್ಲಿ, ಅದನ್ನು ನೋಡೋಣ. ಇಲ್ಲಿ ಯಾರಾದರೂ ದೊಡ್ಡವ್ರು ಬಂದರೆ ಓಡಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಇದು ಪ್ರಾಗ್ ಓಲ್ಡ್ ಕಾರ್ಸ್ ಅಂತ. ಈ ವಿಂಟೇಜ್ ಕಾರ್ಸ್ ಇರುತ್ತಲ್ಲ, ಆ ವಿಂಟೇಜ್ ಕಾರಲ್ಲಿ ನಿಮಗೆ ಟೂರ್ ಮಾಡಿಸ್ತಾರೆ. 1 ಅವರ್ ಟೂರು, 2 ಅವರ್ಸ್ ಟೂರ್ಸ್, ಆ ಥರ ಇದೆ. ಒಂದು 10,000-12,000 ರುಪೀಸ್ ಆ ಥರ ಇರುತ್ತೆ. ಬಟ್ ದೊಡ್ಡವ್ರಿಗೆ ಯೂಸ್ಫುಲ್ಲೇ. ಯಾರಾದರೂ ಓಡಾಡೋಕ್ಕಾಗಲ್ಲ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಸಿಟಿಯಲ್ಲಿ ಎಲ್ಲ ಕಡೆ ಈ ಥರ ಬೈಸೈಕಲ್ಸ್ ಇರುತ್ತೆ, ಎಲೆಕ್ಟ್ರಿಕ್ಕು ಇದೆ, ನಾರ್ಮಲ್ ಸೈಕಲ್ಸು ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಪ್ರಾಗ್ದು ಟೂರ್ ಮಾಡ್ಬೋದು, ಸೈಕಲ್ ಟೂರ್ ಥರ. ಇದು ಆ್ಯಪ್ ಇದೆ, ಆ್ಯಪ್ ಯೂಸ್ ಮಾಡಿ ಮತ್ತೆ ಎಲ್ಲಾದರೂ ಪಾರ್ಕಿಂಗ್ ಸ್ಲಾಟ್ ಇರುತ್ತಲ್ಲ ಅಲ್ಲಿ ಪಾರ್ಕ್ ಮಾಡಿ ಹೋಗ್ಬೇಕಷ್ಟೆ. ಈ ಓಲ್ಡ್ ಟೌನಲ್ಲಿ ಈ ಥರ ಮಸ್ತಾಗಿರೋ ರೆಸ್ಟೋರೆಂಟ್ಸ್ ಇರುತ್ತೆ ಸೈಡಿಗೆಲ್ಲ. ಸೊ ಇಲ್ಲಿ ಶಾಪಿಂಗ್ ಮಾಡಬೋದು, ಕೆಫೆಸ್ ಇರುತ್ತೆ. ಇಷ್ಟು ಚಳಿ ಇದ್ದರೂ ಹೊರಗಡೆನೇ ಕುಂತು ಕಾಫಿ ಕುಡಿತಾ ಇದ್ದಾರೆ ನೋಡಪ್ಪ, ಇವರು ಮೆಚ್ಚಬೇಕು. ಇವಾಗ ನಾವು ಪ್ರಾಗಲ್ಲಿ ಮೋಸ್ಟ್ ಫೇಮಸ್ ಸ್ಪಾಟ್ ಇದು ಸಿಟಿ ಸೆಂಟರ್ ಸ್ಕ್ವೇರ್ ಅಂತಾರೆ. ಇಲ್ಲಿ ಏನು ಫೇಮಸ್ ಅಂದರೆ ಆಸ್ಟ್ರೋನಾಮಿಕಲ್ ಕ್ಲಾಕ್ ಇದೆ ಒಂದು, ಅಂದರೆ ಒಂದು 600 ಇಯರ್ಸ್ ಓಲ್ಡ್ ಕ್ಲಾಕ್ ಇದೆ ಇಲ್ಲಿ. ಅದನ್ನು ನೋಡೋಕ್ಕೆ ಎಲ್ಲರೂ ಬರ್ತಾರೆ. ಇಲ್ಲಿ ಇನ್ನೊಂದೇನು ಸ್ಪೆಷಲ್ ಅಂದರೆ ಎವ್ರಿ 1 ಅವರ್ಗೆ ಒಂದು ಚಿಕ್ಕ ಶೋ ಇರುತ್ತೆ ಇಲ್ಲಿ. ನೋಡಿ ಇಲ್ಲಿ ನಾವು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದಾರಂತ. ಮೆಚ್ಚಬೇಕಪ್ಪ, ಇವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊತಾರೆ. ಸ್ನೋ ಬಿದ್ದ ತಕ್ಷಣವೇ ಇಲ್ಲಿ ಟ್ರೀಸ್ ಮೇಲೆ ನೋಡಿ ಹೆಂಗೆ ಸ್ನೋ ಕೂತಿದೆ.
ನೋಡೋಕೆ ಮಾತ್ರ ಮಸ್ತಿದೆ. ಎಲ್ಲ ಟ್ರೀಸ್ ಮೇಲೆ ಹಂಗೆ ಇದೆ ಇನ್ನೂ ಸ್ನೋ. ಇದು ಸಮ್ಮರಲ್ಲಿ ಎಷ್ಟು ಕ್ರೌಡ್ ಇರುತ್ತೆ ಅಂದರೆ ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ಅಷ್ಟೊಂದಿರುತ್ತೆ ಕ್ರೌಡು. ನಾನಿಲ್ಲಿ ಹೆಂಗೆ ಮೂವ್ ಆದ ಅಂದರೆ, ನಾನು ಇಂಡಿಯಾದಲ್ಲಿ IT ವರ್ಕ್ ಮಾಡ್ತಿದ್ದೆ. ನಂಗೆ ಸಡನ್ನಾಗಿ ಚೆಕ್ ರಿಪಬ್ಲಿಕ್ಕಿಂದ ಒಂದು ಕಾಲ್ ಬಂತು, ರಿಕ್ವೈರ್ಮೆಂಟ್ ಇದೆ, ವೀಸಾ ಸ್ಪಾನ್ಸರ್ ಮಾಡ್ತೀವಿ ಅಂತ. ನನಗೆ ಯಾಕೋ ಯುರೋಪಿನಲ್ಲಿ ಸಿಕ್ಕಿದ ಚಾನ್ಸ್ ಅಂತೇಳಿ ನಾನು ರಿಸ್ಕ್ ತೊಗೊಂಡು ಓಕೆ ಅಂದು ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಆಯಿತು, ಬಂದೆ. ಇಲ್ಲಿ ತುಂಬಾ IT ಕಂಪ್ನೀಸ್ ಇದೆ ಆ್ಯಕ್ಚುಲಿ. ನನಗೆ ಫಸ್ಟು ಚೆಕ್ ರಿಪಬ್ಲಿಕ್ಕು ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ರಿಸರ್ಚ್ ಮಾಡಿದ್ಮೇಲೆ ಓಕೆ ಜರ್ಮನಿ ಪಕ್ಕ ಇದೆ. ಚೆಕ್ ರಿಪಬ್ಲಿಕ್ ಬಂದುಬಿಟ್ಟು ಜರ್ಮನಿ, ಆಸ್ಟ್ರಿಯಾ, ಪೋಲ್ಯಾಂಡ್, ಸ್ಲೋವಕಿಯಾ ಈ ಥರ ಕಂಟ್ರಿ ಬಾರ್ಡರ್ ಶೇರ್ ಮಾಡುತ್ತೆ ಆ್ಯಕ್ಚುಲಿ. ಎಲ್ಲ ಒಂದು 3 hours 2 hours 1 hour ಅಷ್ಟೇ ಎಲ್ಲ ಕಂಟ್ರಿಗೂ. ಸೊ ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದ್ರೂ ಆಮೇಲೆ ಮೂವ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ತುಂಬ IT ಕಂಪ್ನೀಸ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅಪರ್ಚುನಿಟಿ ಇದೆ, ಟ್ಯಾಕ್ಸ್ ಕಮ್ಮಿ. ಸೊ ಆ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ರಿಸ್ಕ್ ತೊಗೊಂಡು ಬಂದೆ. ಮತ್ತೆ ಚಾನ್ಸ್ ಸಿಗಲ್ಲ ಯುರೋಪ್. ಒಂದ್ಸಲ ಚಾನ್ಸ್ ಸಿಕ್ಕರೆ ಎಲ್ಲ ಟೈಮು ಲಕ್ಕಿ ಇರೋಲ್ಲ, ಮತ್ತೆ ಬರಬೇಕಂದ್ರೆ ಆಗಲ್ಲ. ಸೊ ಅದಕ್ಕೆ ಬಂದು ನನಗೆ ಸ್ವಲ್ಪ ಟ್ರಾವೆಲಿಂಗ್ ಇಷ್ಟ ಇತ್ತು ಮೊದಲಿಂದನೇ. ಸೊ ಹೋದರೆ ಸ್ವಲ್ಪ ಯುರೋಪ್ನ ಎಕ್ಸ್ಪ್ಲೋರ್ ಮಾಡ್ಬೋದಲ್ಲ ಅಂತ ಒಂದು ಬೆಟ್ ತೊಗೊಂಡು ಬಂದೆ. ಇಲ್ಲಿ ಟ್ಯಾಕ್ಸ್ನು ಒಂದು 15% ಟ್ಯಾಕ್ಸ್ ಅಷ್ಟೇ ನಿಮ್ಮದು, ಅನ್ಲೆಸ್ 1.5 million per annum ಮೇಲೆ ಇದ್ದರೆ ಚೆಕ್ ಕ್ರೌನ್ಸು. ಆವಾಗ ನಿಮಗೆ ಟ್ಯಾಕ್ಸ್ ಬಂದುಬಿಟ್ಟು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಎಲ್ಲ ಕಂಟ್ರೀಸಲ್ಲೂ ಪ್ಲಸ್ ಮೈನಸ್ ಇದ್ದೇ ಇರುತ್ತೆ. ಬಿಟ್ಟರೆ ಇಲ್ಲಿವರೆಗಂತೂ ನನಗಂತೂ ಚೆನ್ನಾಗೇ ಅನಿಸ್ತು. ಸ್ವಲ್ಪ ಚೆನ್ನಾಗಿ ಆಗಿರ್ಲಾರ್ದವರೆಲ್ಲ ಮೂವ್ ಆಗ್ತಾರೆ ಬೇರೆ ಕಂಟ್ರಿಯಲ್ಲಿ, ಇಲ್ಲ ಅಲ್ಲಿಂದ ಇಲ್ಲಿಗೂ ಬರ್ತಾರೆ. ಸೊ ಇದೆಲ್ಲ ನಡೀತಾನೆ ಇರುತ್ತೆ. ಎಕ್ಸ್ಪೀರಿಯೆನ್ಸ್ ಮಾಡೋ ತನಕ ಗೊತ್ತಾಗಲ್ಲ. ಒಂದು 5 years 6 years ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಏನು ಎಕ್ಸಾಕ್ಟ್ಲಿ ಅಂತ ಗೊತ್ತಾಗುತ್ತೆ. ಇವಾಗ ನನ್ನ ಹಿಂದುಗಡೆ ಇದೆ ಅಲ್ಲ, ಇದು ಆಸ್ಟ್ರಾನಮಿಕಲ್ ಕ್ಲಾಕ್ ಅಂತ. ಇದು ಪ್ರಾಗಲ್ಲಿ ಮೋಸ್ಟ್ ಫೇಮಸ್ ಸ್ಪಾಟ್ ಇದು. ಯಾಕಂದರೆ ಇದು 600 years ಓಲ್ಡ್ ಕ್ಲಾಕ್ ಅಂತೆ. ಇದು ಇನ್ನಾದರೂ ಟೈಮ್ ತೋರಿಸುತ್ತೆ ಮತ್ತು ಇನ್ನೇನೇನೋ ತೋರಿಸುತ್ತೆ ಇದು. ಆಮೇಲೆ ಎವ್ರಿ 1 hourಗೆ ಇಲ್ಲೊಂಥರ ಶೋ ಇರುತ್ತೆ. ಅದರೊಳಗಡೆಯಿಂದ 2 ಗೊಂಬೆನೋ ಏನೋ ಕೋಳಿನೋ ಏನೋ ಬಂದು ಒದರುತ್ತೆ. ಸೊ ಅದೊಂದು ನೋಡೋಕ್ಕೆ ಎವ್ರಿ 1 hourಗೆ ಇಲ್ಲಿ ಫುಲ್ಲು ಕ್ರೌಡ್ ಇರುತ್ತೆ ಇಲ್ಲಿ ಯಾವಾಗಲೂ. ಇದು ಭಾಳ ಫೇಮಸ್ಸು ಪ್ರಾಗಲ್ಲಿ. ಈ ಸಿಟಿ ಸೆಂಟ್ರಲ್ಲಿ ಎಲ್ಲ ಔಟ್ಡೋರ್ ರೆಸ್ಟೋರೆಂಟ್ ಇದೆ. ಈ ಥರ ಸಮ್ಮರಲ್ಲಂತೂ ಎಷ್ಟು ಕ್ರೌಡ್ ಇರುತ್ತೆ ಅಂದರೆ ತುಂಬಾ ಕ್ರೌಡ್ ಇರುತ್ತೆ. ಒಳ್ಳೊಳ್ಳೆ ರೆಸ್ಟೋರೆಂಟ್ ಇದೆ, ತಿನ್ನೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಫುಡ್ ಇದ್ದವ್ರಿಗೆ ಒಂಥರ ಟ್ರೀಟೇ ಅಂದ್ಕೊಳ್ಳಿ. ಈ ಆಸ್ಟ್ರಾನಮಿಕಲ್ ಕ್ಲಾಕ್ ಆದಮೇಲೆ ಹಿಂಗೆ ಸ್ಟ್ರೈಟಾಗಿ ಚಿಕ್ಕ ಚಿಕ್ಕ ಗಲ್ಲಿ ಇರುತ್ತೆ, ನೋಡೋಕೆ ಸೂಪರಾಗಿರುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕದು. ಹಿಂಗೆ ಸ್ಟ್ರೈಟಾಗಿ ಹೋದರೆ ನಾವು ಇವಾಗ ಚಾರ್ಲ್ಸ್ ಬ್ರಿಡ್ಜ್ ಅಂತ ಇನ್ನೊಂದು ಫೇಮಸ್, ವೆರಿ 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 ಫೇಮಸ್ ಅಂದ್ಕೊಳ್ಳಿ, ಆ ಸ್ಪಾಟಿಗೆ ಹೋಗ್ತೀವಿ. ಈ ಪ್ರಹಾಗ್ ಕ್ಯಾಂಡಿ ಶಾಪ್ನು ಫೇಮಸ್ ಇಲ್ಲಿ. ಡಿಫ್ರೆಂಟ್ ಕ್ಯಾಂಡೀಸ್ ಎಲ್ಲ ಮಾಡಿರ್ತಾರೆ. ವೆರೈಟಿ ಇರುತ್ತೆ ಇಲ್ಲಂತೂ. ಒಂದು 100 types ಆಫ್ ವೆರೈಟಿ ಇದೆ. ಈ ಥರ ಎಷ್ಟೊಂದು ಗಲ್ಲಿ ಇದೆ, ಎಲ್ಲ ಕಡೆ ಸೂಪರಾಗಿರುತ್ತೆ ನೋಡೋಕ್ಕೆ. ಲೆಫ್ಟ್ ರೈಟ್ಗೆ ತುಂಬ ಶಾಪ್ಸ್ ಇದ್ದಾವೆ, ಡಿಫ್ರೆಂಟ್ ಶಾಪ್ಸು. ಸ್ನೋ ಮಾತ್ರ ಹೆವಿ ಆಗ್ತಾಯಿದೆ. ಇಲ್ಲಿ ನೋಡಿದ್ರೆ ಏನು ಕಾಣಿಸ್ತೈತೆ, ಕ್ಯಾನಿಬಸ್ ಶಾಪ್. ಇಲ್ಲಿ ಇದು ಸ್ವಲ್ಪ ಲೀಗಲೇ, ಎಷ್ಟೋ ಕ್ವಾಂಟಿಟಿ ಲೀಗಲ್ ಅಂತೆ. ಆ ಥರ ಇರುತ್ತೆ ನೋಡಿ ಎಲ್ಲ. ಏನೇನೋ ಸಿಗುತ್ತೆ ಎಲ್ಲ. ನಾನು ಹಿಂದುಗಡೆ ಕಾಣ್ತಾ ಇದೆ ಅಲ್ಲ, ಇದೇ ಚಾರ್ಲ್ಸ್ ಬ್ರಿಡ್ಜ್ ಅಂತ. ಇದು ಫುಲ್ ಫೇಮಸ್ ಸ್ಪಾಟ್ ಇದೇನೋ ಪ್ರಾಗಲ್ಲಿ. ಇದು 15th century ಎಸ್ಟಾಬ್ಲಿಷ್ ಮಾಡಿದ್ರಂತೆ. ಹಂಗೆ ಮೇಂಟೈನ್ ಮಾಡಿದ್ದಾರೆ, ಇನ್ನು ಏನೋ ರಿನೋವೇಟ್ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ. ಸೊ ಅದೇ ಆರ್ಕಿಟೆಕ್ಟ್ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಇದ್ರ ಮೇಲೆ ಒಂದು 30 ಸ್ಟ್ಯಾಚ್ಯೂ ಇದೆ, ಸ್ಕಲ್ಪ್ಚರ್ಸ್ ಥರ. ಅದರಲ್ಲಿ ಯಾವುದೋ ಒಂದು ನಾವು ಟಚ್ ಮಾಡಿದ್ರೆ ಒಂದು ಗುಡ್ ಲಕ್ ಬರುತ್ತೆ ಅಂತ ಒಂದು ಬಿಲೀಫ್ ಇದೆ ಇಲ್ಲಿ. ಅಲ್ಲಿಗೆ ಹೋಗಿ ನೋಡೋಣ ಇವಾಗ ಬ್ರಿಡ್ಜ್ ಹೆಂಗಿದೆ ಅಂತ. ಅಲ್ಲಿಂದ ಪ್ರಾಗ್ದು ಕ್ಯಾಸಲ್ ಇದೆಲ್ಲ, ಮೋಸ್ಟ್ ಬ್ಯೂಟಿಫುಲ್ ಸೀನಿಕ್ ವ್ಯೂ ಇರುತ್ತೆ. ಅಲ್ಲಿಗೆ ಹೋಗಿ ನೋಡೋಣ ಹೆಂಗಿದೆ ಅಂತ. ನಾನು ಹೇಳಿದ್ನಲ್ಲ, ಈ ಬ್ರಿಡ್ಜಿಂದ ಕ್ಯಾಸಲ್ ವ್ಯೂ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ಸ್ಪೆಷಲಿ ಸ್ನೋ ಬಿದ್ದಾಗಂತೂ ಹೆಂಗೆ ಕಾಣ್ತಾ ಇದೆ ನೋಡಿ, ಫುಲ್ ಬ್ಯೂಟಿಫುಲ್ ಕಾಣ್ತಾ ಇದೆ. ಸ್ನೋ ಮಾತ್ರ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ನೋಡಿ, ಈ ಥರ ಬೋಟ್ ರೈಡ್ನೂ ಇರುತ್ತೆ. ಇದು ನೈಟ್ ಟೈಮು ತುಂಬ ಚೆನ್ನಾಗಿ ಕಾಣುತ್ತೆ. ನೈಟ್ ಟೈಮ್ಗೂ ತುಂಬ ಜನ ಬೋಟ್ ರೈಡ್ ಮಾಡ್ತಾರೆ ಇಲ್ಲಿ ನೋಡಿ. ಇದೇ ಚಾರ್ಲ್ಸ್ ಬ್ರಿಡ್ಜು. ಇವಾಗ ಚಾರ್ಲ್ಸ್ ಬ್ರಿಡ್ಜ್ ಮೇಲೆ ಇದ್ದೀವಿ ನೋಡಿ, ಹೆಂಗಿದೆ ಕ್ರೌಡು. ಎಷ್ಟೊಂದು ಕ್ರೌಡ್ ಇದೆ ನೋಡಿ. ಇದು ಯಾವಾಗಲೂ ಕ್ರೌಡೇ ಇರುತ್ತೆ. ಇಷ್ಟೊಂದು ಸ್ನೋ ಬರ್ತಾಯಿದೆ ಇವತ್ತು, ಆದರೂ ಜನ ಇದ್ದಾರೆ. ಅಷ್ಟೊಂದು ಟೂರಿಸ್ಟ್ ಸ್ಪಾಟ್ ಇದು. ಇಲ್ಲಿದೆ ಅಲ್ಲ, ಕಾಣಿಸ್ತಾ ಇದ್ದರೆ ನಿಮಗೆ, ಇದರಲ್ಲಿ ಒಂದು 30 ಸ್ಟ್ಯಾಚ್ಯೂಸ್ ಇದೆ, ಸ್ಕಲ್ಪ್ಚರ್ಸ್ ಥರ. ಅದು ಎಲ್ಲ ಯೂನಿಕ್ ಆಗಿದೆ, ಒಂಥರ ಹಳೇ ಕಾಲದ ಹಂಗೆ ಮಾಡಿದ್ದಾರೆ. ಮುಂದ್ಗಡೆ ವ್ಯೂ ನೋಡಿ, ಚಾರ್ಲ್ಸ್ ಬ್ರಿಡ್ಜ್ ಹೆಂಗೆ ಕಾಣುತ್ತೆ.
ಅದ್ರ ಕೆಳಗಡೆ ಒಂದು ರಿವರ್ ಇದೆ, ವಾಲ್ಟಾವಾ ರಿವರ್ ಅಂತ. ಈ ರಿವರು ಓಲ್ಡ್ ಪ್ರಾಗ್ ನ್ಯೂ ಪ್ರಾಗ್ನ ಡಿವೈಡ್ ಮಾಡುತ್ತೆ. ಇದೇ ಥರ ಒಂದು ತುಂಬ ಬ್ರಿಡ್ಜ್ ಇದೆ, ಎಲ್ಲ ಬ್ರಿಡ್ಜ್ನು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ವ್ಯೂ ಇಲ್ಲಿಂದ ಹತ್ತಿರದಿಂದ ಪ್ರಾಗ್ ಕ್ಯಾಸಲ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಈ ಚಾರ್ಲ್ಸ್ ಬ್ರಿಡ್ಜಿಂದ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಬಂದರೆ ಇಲ್ಲೊಂದು ಸೂಪರ್ ಆಗಿರೋ ಸ್ಪಾಟ್ ಇರುತ್ತೆ. ಇದು ನನಗೆ ಫೇವ್ರೇಟ್. ಇದು ಒಂಥರ ವಾಲ್ಪೇಪರ್ ಇದ್ದಂಗೆ ಇರುತ್ತೆ. ಇದು ಸೂಪರ್ ಆಗಿದೆ ಸ್ಪಾಟ್ ಮಾತ್ರ. ನೋಡೋಣ ಬನ್ನಿ. ಇಲ್ಲಿಂದನೇ ಸ್ಟ್ರೇಟ್ ಆಗೋದ್ರೆ ಪ್ರಾಗ್ ಕ್ಯಾಸಲ್ಗೆ ಹೋಗೋಕ್ಕೆ ಇದೇ ರೂಟು. ಈ ಸ್ಟ್ರೀಟ್ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಎಲ್ಲ ರೆಸ್ಟೋರೆಂಟು ಇನ್ನಾದರೂ ಓಪನ್ನೇ ಇದೆ. ರೆಸ್ಟೋರೆಂಟ್ ಮಾತ್ರ ಕ್ಲೋಸ್ ಆಗ್ತಿಲ್ಲ, ಇಷ್ಟೊಂದು ಇದಾದರೂ. ಹಾಂ ಇಲ್ಲಿ ನೋಡ್ರಪ್ಪ, ಇದೇನೋ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ, ಕಾಮಿಡಿ ಇದೆ. ಚಾರ್ಲ್ಸ್ ಬ್ರಿಡ್ಜ್ ಹತ್ರ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಇಲ್ಲೊಂದು ರಿವರ್ ಸೈಡ್ ಹತ್ರ ಒಂದು ಸ್ಪಾಟ್ ಇದೆ, ನೋಡೋಣ ಬನ್ನಿ ಅದು ಹೆಂಗಿದೆ. ಇದೇನೋ ಒಂಥರ ಇದೆಲ್ಲ, ಇದು ಮುಂಗಿಸಿನ ಏನೋ ಒಂಥರ ಡಿಫ್ರೆಂಟ್ ಬ್ರೀಡ್. ಇದು ಏನೋ ತಿನ್ನಿಸ್ತಾ ಇದ್ದಾರೆ ಅದಕ್ಕೆ. ನೋಡಿ, ಸ್ನೋ ಇದ್ದರೆ ಈ ಥರ ಸ್ಕೀ ಮಾಡ್ತಾ ಇದ್ದಾರೆ, ಏನೋ ಟ್ರೈ ಮಾಡ್ತಾರೆ, ಅದೊಂದು ಖುಷಿ. ಇದು ಪ್ರಾಗ್ ಕ್ಯಾಸಲ್ದು ಒಂದು ವ್ಯೂ. ಪ್ರಾಗಲ್ಲಿ ಸ್ನೋ ಆದಾಗ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಬೇಕಂತ ಇತ್ತು. ಹೆಂಗೆ ಕಾಣುತ್ತೆ ಅಂತ ನೋಡಿದ್ರಲ್ಲ, ಸ್ನೋ ಆದಾಗ ಮಾತ್ರ ಡಿಫ್ರೆಂಟಾಗಿ ಸಖತ್ತಾಗಿ ಕಾಣುತ್ತೆ, ತುಂಬ ಬ್ಯೂಟಿಫುಲ್ ಕಾಣುತ್ತೆ. ಸೊ ಇವಾಗ ಮನೆಗೆ ಹೋಗ್ತೇನೆ. ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ಬಾಯ್.